ನಮಸ್ಕಾರ ವೀಕ್ಷಕರೇ. ಏನು ಗೊತ್ತಾ, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಶೀರ್ಷಾಸನ ಮಾಡೋದ್ರಿಂದ ತಲೆ ಭಾಗಕ್ಕೆ ಹೇಗೆ ರಕ್ತ ಸಂಚಲನ ಆಗುತ್ತೆ. ಹಾಗೆ ಅದು 3 ನಿಮಿಷ ವಿಡಿಯೋ ಆಗಿತ್ತು. ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡ್ಬೋದು ಅಂತೇಳಿ ನಮಗೆ ಸ್ಟ್ರೆಸ್ ಆಗಿಬಿಡುತ್ತೆ 3 ನಿಮಿಷದಲ್ಲಿ ಎಲ್ಲ ಮಾಡಬೇಕು ಅಂಥೇಳಿ. ಸೊ ಇದು ಈ ಥರ ವುಡ್ ಸ್ಟ್ಯಾಂಡ್ ಬರುತ್ತೆ. ನಾರ್ಮಲ್ ಆಗಿ ನಾವೆಲ್ಲನೂ ಶೀರ್ಷಾಸನ ಮಾಡ್ತೇವೆ. ಬಟ್ ಶೀರ್ಷಾಸನ ಮಾಡಬೇಕಾದ್ರೆ ಹೆಡ್ ಇಂಜುರಿಗಳು ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಈ ಸರ್ವಿಕಲ್ ರೀಜನ್ ಇರುತ್ತಲ್ಲ, ಇಲ್ಲಿ ಡ್ಯಾಮೇಜ್ ಆಗೋದು ಜಾಸ್ತಿ ಆಗ್ತಾ ಇರುತ್ತೆ. ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಹೊಸದಾಗಿ ಮಾಡೋರಿಗೆ ಅದಾಗುತ್ತೆ. ತುಂಬ ದಿನದಿಂದ ಮಾಡ್ತಿರೋರಿಗೆ ಸಮಸ್ಯೆಗಳಾಗಲ್ಲ. ನಾರ್ಮಲ್ ಆಗಿ ಬಿಗ್ನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೋಡೆಗಳಿಗೆ ಕಾಲು ಹಾಕ್ಕೊಂಡು ಇದು ಮಾಡ್ತಾರೆ. ವಿದೌಟ್ ಗೋಡೆಗಳನ್ನ ಹಾಕಿ ಮಾಡ್ಬೋದು. ಅದೇನೆಂದರೆ ತುಂಬ ವರ್ಷದಿಂದ ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ, ಅವರೆಲ್ಲ ಮಾಡ್ತಾರೆ. ಈ ಒಂದು ಶೀರ್ಷಾಸನ ಮಾಡೋದ್ರಿಂದ ಅರ್ಧ ಶೀರ್ಷಾಸನ ಮಾಡ್ಬೋದು. ನಿಮಗೆ ಫುಲ್ ಶೀರ್ಷಾಸನ ಮಾಡೋಕ್ಕಾಗಿಲ್ಲ ಅಂದರೆ 2 ಕಾಲುಗಳನ್ನು ಹೀಗೆ ಗೋಡೆಗೆ ಹಾಕಿಕೊಂಡು ನೀವು ಕುಂತ್ಕೊಳ್ಬೋದು ಡೈಲಿ. ಅದು ಕೂಡ ನಿಮ್ಮ ತಲೆ ಭಾಗಕ್ಕೆ ರಕ್ತ ಸಂಚಲನ ಆಗುತ್ತೆ. ಕೂದಲು ಸಮಸ್ಯೆ ಜಾಸ್ತಿ ಇರುತ್ತೆ. ನಮಗೆ ಯಾವುದು ಎಣ್ಣೆಗಳು ವರ್ಕ್ ಆಗ್ತಾಯಿಲ್ಲ, ಯಾವುದು ಮುಲಾಮ್ಗಳು ವರ್ಕ್ ಆಗ್ತಾಯಿಲ್ಲ, ಏನೂ ವರ್ಕ್ ಆಗ್ತಾಯಿಲ್ಲ ನಮಗೆ. ಅಟ್ಲೀಸ್ಟು ಯೋಗದಲ್ಲಿ ಏನಿದೆ, ₹1 ಖರ್ಚು ಮಾಡಲಾರ್ದೆ ಇದ್ರ ರೆಮಿಡೀಸ್ ಹೇಳಿ ಅಂತ ನನಗೆ ಕೇಳ್ಕೊತಾ ಇದ್ರು. ಸೊ ಇದೊಂದು ಒಳ್ಳೆ ರೆಮಿಡಿ ನಿಮಗೆ. ನಾನು ಹೇಳ್ತಿರೋದು ಫುಲ್ ಸೇಫ್ಟಿ ಜಾಸ್ತಿ ಇರುತ್ತೆ ಈ ಸ್ಟ್ಯಾಂಡಲ್ಲಿ ಮಾಡೋದ್ರಿಂದ. ತುಂಬ ಜನ ಗೊತ್ತಿಲ್ಲ ಅನ್ಕೋತೀನಿ ಅದು. ನೋಡಿ, ಸ್ಲೋ ಆಗಿ ಹಿಂಗೆ, ಅದು ಬ್ಯಾಲೆನ್ಸ್ ಮೇಲೆ ಡಿಪೆಂಡು. ಯಾರಾದರೂ ಹೆಲ್ಪ್ ತೊಗೊಳ್ಳಿ ಕಾಲಿಡಲಿಕ್ಕೆ ಬಿಗ್ನರ್ಸು. ನಾನು ಹಾಗೇ ವಿದೌಟ್ ವಾಲೇ ನಿಂತ್ಕೊಳ್ತೀನಿ ಹೀಗೆ. ಬಟ್ ಬೇಡ, ನೀವೆಲ್ಲ ವಿತ್ ವಾಲು ನಿಂತ್ಕೊಳ್ಳಿ ಈ ಥರ. ಓಕೆ, ಈ ಥರ ಮಾಡ್ಬೋದು. ಗೊತ್ತಾಯ್ತಾ? ನೋಡಿ, ಈ ಥರ ಮಾಡಿದಾಗ ಕಣ್ಣುಗಳಿಗೆ, ಮೂಗಿನ ಭಾಗಕ್ಕೆ, ತಲೆಯ ಫುಲ್ ಭಾಗ ಒಂಥರ ಕೆಂಪಾಗಿಬಿಡುತ್ತೆ, ಫುಲ್ ಪ್ರೆಷರೈಸ್ ಆಗಿಬಿಡುತ್ತೆ. ಯಾಕಂದರೆ ಗ್ರಾವಿಟಿ ಬಂದುಬಿಟ್ಟು ನೆಲಕ್ಕೆ ಹರಿತಾ ಇರುತ್ತೆ. ಇಳಿದು ಏನಾಗ್ತಿತ್ತು, ಗ್ರಾವಿಟಿ ಕೆಳಭಾಗಕ್ಕೆ ಹೋಗ್ತಾ ಇತ್ತು ಕಾಲಿನ ಭಾಗಕ್ಕೆ. ವೆರಿಕೋಸ್ ಆದವರು, ಈ ಥರ ಸಮಸ್ಯೆ ಆದ್ರಲ್ಲ, ಈ ಥರ ಮಾಡೋದ್ರಿಂದ ನಿಮ್ಮ ಗ್ರಾವಿಟಿ ಚೇಂಜ್ ಆಗುತ್ತೆ ಸರ್ಟೆನ್ ಟೈಮ್ಗೆ. ತಲೆ ಭಾಗಕ್ಕೆ ಆಕ್ಸಿಜನ್ನು ಮತ್ತು ರಕ್ತ ಸಂಚಲನ ಜಾಸ್ತಿ ಆಗೋದ್ರಿಂದ ತಲೆಯ ರೇಲ್ ಸಮಸ್ಯೆ ಏನಾದರೂ ಇರಲಿ, ಇದು 1-2 ಅಂತಲ್ಲ, ಅದೆಲ್ಲ ಕೌಂಟರ್ ಮಾಡ್ಬೋದು. ನಾನು ಆಲ್ರೆಡಿ ಬೆಳಗ್ಗೆ ಮಾಡಿದ್ದೀನಿ 5 ನಿಮಿಷ. ಡೈಲಿ ಒಂದು 5 ನಿಮಿಷ ಮಾಡಿದ್ರೆ ಸಾಕು. 5 ನಿಮಿಷ 10 ನಿಮಿಷ ಮಾಡಿದ್ರೆ ಸಾಕು. ಫಸ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಹಿಂಗೆ ಈ ಥರ ಮಾಡ್ಬೋದು. ಮತ್ತು ಹಿಂಗೆ ಕಾಲನ್ನ ಅಗಲ ಮಾಡಿ ಹಿಂಗೆ ಮಾಡ್ಬೋದು. ಇಲ್ಲಿ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಹಿಂಗೆ. ಇದಕ್ಕೆ ನಮ್ಮ ಇದು ಇನ್ನೂ ಇದೆ ಹೇಳಲಿಕ್ಕೆ, ಸಾಕು. ಇದಕ್ಕೆ ಈ ಥರ ಮಾತಾಡಬಾರ್ದು ಮಾಡಬೇಕಂದ್ರೆ. ಈ ಥರ ಮಾಡ್ತಾ ಡೈರೆಕ್ಟಾಗಿ ಹೇಳ್ಬಾರ್ದು. ನೋಡಿ, ನಾನು ಡೈರೆಕ್ಟಾಗಿ ಹೇಳಲ್ಲ. ಈಗ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಬ್ಯಾಲೆನ್ಸ್ ಆಗುತ್ತೆ, ನಾರ್ಮಲ್ ಆಗುತ್ತೆ. ಮತ್ತು ಸ್ಲೋ ಆಗಿ ಈ ಥರ ಮಾಡ್ತಾ ಮಾಡ್ಬೋದು. ಇದನ್ನು ಯಾರು ಮಾಡ್ಬಾರ್ದು ಅಂದರೆ, ಹೈ ಬಿ ಪಿ ಸಮಸ್ಯೆ ಇರುತ್ತೆ ನೋಡಿ, ಅವ್ರು ಮಾಡ್ಬಾರ್ದು. ರೀಸೆಂಟಾಗಿ ನೆಕ್ ಸರ್ಜರಿ ಆದರೂ ಮಾಡ್ಲಿಕ್ಕೆ ಹೋಗಬೇಡಿ. ಇದು ನಾನು ಒಬ್ಬರಿಂದ ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ ಪ್ರಾಡಕ್ಟು. ಸಮಸ್ಯೆ ಏನಂತ ಹೇಳಿದ್ರೆ, ಈ ಪ್ರಾಡಕ್ಟು ತುಂಬ ಲೈಟ್ ವೇಟ್ ಇದೆ. ಮತ್ತು ಇದು ಪ್ರೆಸ್ ವುಡ್. ಇದು ನನಗೆ ಆ್ಯಕ್ಚುಲಿ ಸಾಲಿಡ್ ವುಡ್ ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸ್ತಿರೋದು, ಪರ್ಟಿಕ್ಯುಲರ್ಲಿ ಒಬ್ರಿಗೆ ಹೇಳಿ. ತುಂಬ ಸಾಲಿಡ್ ಇದೆ. ಇದು ಅಲ್ಲ, ಅದು ಆ್ಯಕ್ಚುಲಿ ಅದು ಬೇರೆ ಬರುತ್ತೆ. ನಿಮ್ಗೆ ಈ ಕಲರ್ ಬರೋಲ್ಲ, ಕುಷನ್ ಈ ಥರ ಇರುತ್ತೆ. ಅದಕ್ಕೆ ಗ್ರಿಪ್ ಕೂಡ ಹಾಕ್ಸಿದ್ದೆ ನಾವು, ಯಾಕಂದರೆ ಹಿಂಗೆ ಜಾರಬಾರ್ದು ಅಂಥೇಳಿ. ಮತ್ತು ನಮ್ಮ ಪ್ರೈಸು ಇಡೀ ಕರ್ನಾಟಕದಲ್ಲೆಲ್ಲ, ಇಡೀ ಇಂಡಿಯಾದಲ್ಲೇ ಕೊಡಲ್ಲ ಹೋಮ್ ಡೆಲಿವರಿ. 4899 ಏನಾಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಡೀಲು. ನೀವು ಬೇಕಂದ್ರೆ ಗೂಗಲಲ್ಲಿ, ಅಮೆಝಾನ್ ಎಲ್ಲ ನೋಡ್ಕೊಳ್ಳಿ. ಈ ಪ್ರೈಸ್ ಯಾರು ಕೊಡಲ್ಲ. ಕೊಟ್ಟರು ಕೂಡ ಈ ವುಡ್ ಕೊಡಲ್ಲ ನಿಮಗೆ. ಆ ವುಡ್ ಬಂದುಬಿಟ್ಟು ನಮ್ಮ ಹಲ್ಸಿಂದ ಇರಬೇಕು, ಗೊತ್ತಿಲ್ಲ ನನಗೆ ಯಾವ್ದು ಅಂತ ಹೇಳೋದು. ಬಟ್ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ಮಾಡಿಸ್ತಾ ಇದ್ದಾವೆ, ಮತ್ತೇನಿಲ್ಲ. ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಯೋಗ ಟೀಚರ್ಸ್ಗಳಿಗೆಲ್ಲ ಗೊತ್ತಿದ್ದು, ಅಡ್ವಾನ್ಸ್ ಎಲ್ಲ ಮಾಡೋರಿಗೆ. ಈ ನಾರ್ಮಲ್ ಮಾಡೋರಿಗೆ ಗೊತ್ತಿಲ್ಲ. ಇದು ತುಂಬ ಸರಳವಾಗಿ, ಆರಾಮಾಗಿ ತಲೆ ಸಮಸ್ಯೆಗಳಿಗೆ, ಸ್ಪೆಷಲಿ ಈ ಫುಲ್ ರೀಜನ್ಗೆ ಇದನ್ನ ಮಾಡ್ಬೋದು. ಫಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಎದೆಯಲ್ಲಿ ಸ್ವಲ್ಪ ಇದಾಗುತ್ತೆ, ಮತ್ತು ತಲೆ ರಶ್ ಆಗೋದ್ರಿಂದ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಬಿಗ್ನರ್ಸ್ಗೆ. ಸ್ಲೋ ಗ್ರ್ಯಾಜುವಲಿ ಡೈಲಿ ಒಂದು 5 ನಿಮಿಷ ಮಾಡಿ. ಯಾಕಂದರೆ ಇದಿದ್ದಾಗದಿಂದ ನಾನು ಡೈಲಿ ಮೊದಲೆಲ್ಲ ಮಾಡ್ತಿದ್ದೆ, ಬಟ್ ಒಂದು 6 ತಿಂಗಳು ಗ್ಯಾಪ್ ಆಗಿತ್ತು ನನಗೆ. ಈ ಬುಕ್ಕೆಲ್ಲ ಬರೆದು ನನಗೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ, ಈಗ ನಾವು ಸ್ವಲ್ಪ ಬುಕ್ ಬರೋದು ಕಡಿಮೆ ಮಾಡಿ ಸ್ವಲ್ಪ ಆಸನಗಳು ಮಾಡುವ ಅಂಥೇಳಿ. ಒಂದು 5-10 ನಿಮಿಷ ಆಸನ ಮಾಡಾದ ಕೂಡಲೇ ಇದನ್ನು ಲಾಸ್ಟಲ್ಲಿ ಶೀರ್ಷಾಸನ ಮಾಡ್ತೇನೆ ನಾನು. ಸೊ ಮಾಡಾದ ಕೂಡಲೇ ಇದು ನನಗೆ ತುಂಬ ಬೆನಿಫಿಟ್ ಆಗ್ತಾಯಿದೆ. ಅದನ್ನು ಫೀಲ್ ಕೂಡ ಆಗ್ತಾಯಿದೆ. ಜನರಿಗೊಂದು ಇದು ಇದು ಆ್ಯಕ್ಚುಲಿ ನಮ್ಮ ಸೇಲ್ ಮಾಡ್ಕೊಂಡಿಲ್ಲ. ಇದು ನೀವು ಸೇಲ್ ಮಾಡಿದ್ರು ಕೂಡ ನನಗೊಂದು ತುಂಬ ಕಡಿಮೆ ಮಾರ್ಜಿನ್ ಇರುತ್ತೆ. ಹೆಡ್ಡೇಕ್ ಜಾಸ್ತಿ ಅಲ್ಲ ಇದಕ್ಕೆ. ಬಟ್ ಏನಂದರೆ, ಎಂಡ್ ಆಫ್ ದ ಡೇ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೇಕು ನಾವು, ಅಷ್ಟೇ. ಈಗ ಒಂದು ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಖರ್ಚು ಆಗಿರಬಾರ್ದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರಬೇಕು. ಸೊ ಈ ಥರ ಆಗುತ್ತೆ.
ಸೊ ಚೆನ್ನಾಗಿದೆ, ಇನ್ನು ತೊಗೊಳ್ಳಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಟೂಲ್ಸ್ಗಳನ್ನು ನಾನು ನೋಡಿಟ್ಟಿದ್ದೇನೆ. ನಾವು ಒಂದೆರಡು ತರಿಸಲ್ಲ ಇದನ್ನ, ಒಂದು 2-3 ತರಿಸ್ತೇನೆ. ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ಎನಿಮಾ ಕಿಟ್ಟು ತುಂಬ ಜನ ತರಿಸ್ಕೊಂಡಿದ್ದಾರೆ ಅಮೆಝಾನಿಂದ. ಅದ್ರ ಲಿಡ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ ಲಾಸ್ಟಲ್ಲಿ. ನಾರ್ಮಲಾಗಿ ನೀವು ಗುದ್ದದವರದಲ್ಲಿ ಏನಾದರೂ ಅದು ಎನಿಮಾ ಕಿಟ್ ಹಾಕ್ಕೊಂಡಾಗ ಒಳಗೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಅದೆಲ್ಲ ತುಂಬ ಗಟ್ಟಿ ಇರಬೇಕು. ನಾನು ತರಿಸ್ಕೊಂಡಿದ್ದೇನೆ, ಇದರಲ್ಲಿ 3 ತರಿಸ್ಕೊಂಡಿದ್ದೇನೆ. ಆ ಸ್ಕ್ವೇರ್ ಬರುತ್ತೆ, ಒಂದು ರೌಂಡ್ ಬರುತ್ತೆ. ಅದು ಸರಿ ಇಲ್ಲ. ಅದು ಎದಕ್ಕೆ ಸರಿ ಇಲ್ಲ ಅಂತ ಹೇಳಿದ್ರೆ, ಯಾವುದೂ ಅಟ್ಯಾಚ್ಮೆಂಟ್ಗಳು ಓಪನ್ ಆಗಬಾರ್ದು. ನಾವು ಗುದ್ದದ್ವಾರದಲ್ಲಿ ನೀರು ಹೋಗಬೇಕಾದ್ರೆ ಓಪನ್ ಆದರೆ ಗುದ್ದದ್ವಾರೊಳಗೆ ಹೋದ್ರೆ ಏನು ಮಾಡ್ತೀರಾ ಅದನ್ನು? ಅವೆಲ್ಲ ಸಮಸ್ಯೆ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ ಯಾವ ಥರ ಸಮಸ್ಯೆ ಆಗುತ್ತೆ ಅಂತೇಳಿ. ನನ್ನಲ್ಲಿರೋ ಕಿಟ್ಗಳನ್ನ ಕೂಡ ನಿಮ್ಗೆ ನಾನು ತೋರಿಸ್ತೇನೆ. ಎದಕ್ಕೆ ಆಯುಷ್ಯಮಂಡಲಮ್ ತೊಗೊಳ್ಬೇಕು, ಮತ್ತು ನಿಮಗೆ ಏನು ಹುಕ್ ಹಾಕಬೇಕು ಅಂತಿಲ್ಲ, ಹುಕ್ಕು ಕೂಡ ನಾವು ಅದರೊಟ್ಟಿಗೆ ಕೊಡ್ತಾ ಇದ್ದೇನೆ. ಸೊ ಮತ್ತೆ ತಡ, ಆರ್ಡರ್ ಮಾಡಿಕೊಳ್ಳಿ. ಎನಿಮಾ ಆದರೂ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ನಮ್ಮ ಏನಂತ ಹೇಳಿದ್ರೆ, ಜನರಿಗೆ ಆ ಪ್ರಾಬ್ಲಮ್ಗಳಿದೆ, ಬಟ್ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ಅಕ್ಯುರೇಟಾಗಿ ಹೇಳಬೇಕು ಆ ಪ್ರಾಡಕ್ಟ್ ಬಗ್ಗೆ. ನಾವು ಪ್ರಾಡಕ್ಟ್ ಸೇಲ್ ಮಾಡೋದು ಬಿಟ್ಬಿಡೋದಲ್ಲ, ಆ ಪ್ರಾಡಕ್ಟ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ನೋಡಿ, ಈಗ ಹತ್ತು ಒಂದು 700 ಎನಿಮಾ ಕಿಟ್ಗಳು ಹೋಗಿದೆ ಇಡೀ ಕರ್ನಾಟಕದಲ್ಲಿ. ಇದು 10,000 ನಮ್ಮ ಟಾರ್ಗೆಟ್ ಇದೆ ವಿದಿನ್ 3 ಮಂತ್ಸ್ ಒಳಗಡೆ. ಅಷ್ಟು ಜನ ಎನಿಮಾನ ತಮ್ಮ ಆರೋಗ್ಯಕ್ಕೆ ಯೂಸ್ ಮಾಡಿ ಅದ್ರ ಫೀಡ್ಬ್ಯಾಕ್ ಹೇಳಿದ್ರಲ್ಲ, ಅದರಂಥ ಇದೇನಿದೆ ಹೇಳಿ. ಹಾಸ್ಪಿಟ್ಲ್ ಹೋಗೋದು ತಪ್ಪುತ್ತೆ. ಅಯ್ಯ 3,000 5,000 ಚಾರ್ಜ್ ಮಾಡ್ತಾರೆ ಒಂದು ಸಲ ನ್ಯಾಚುರೋಪತಿ ಹಾಸ್ಪಿಟ್ಲಿಗೆ ಹೋದರೆ. ನ್ಯಾಚುರೋಪತಿ ಹಾಸ್ಪಿಟ್ಲ್ ಹೋಗೋದು ಒಳ್ಳೆಯದು, ವರ್ಷಕ್ಕೊಂದು ಸಲ ಹೋದ್ರೆ ಅಡ್ಡಿಲ್ಲ. 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸಲ ನೀವು 5-10 ಸಾವಿರ ಹಾಕ್ಲಿಕ್ಕೆ ಆಗಲ್ಲಲ್ಲ ಅಲ್ವಾ? ಅಲ್ಲಿ ನಾವಿದೆಯಲ್ಲ ಆಯುಷ್ಮಾನ್ ನಮ್ಮದವ್ರು, ಮತ್ತೆ ಆಗ್ತದೆ. ಆರ್ಡರ್ ಮಾಡ್ಕೊಳ್ಳಿ. ಅದನ್ನು ನಾನು ಈ ಮಾಹಿತಿನ ಇಲ್ಲಿ ನಂಬರ್ ಕೊಟ್ಟಿರ್ತೇನೆ, 9364016120. ಇದಕ್ಕೆ ಮೆಸೇಜ್ ಮಾಡಿ, ಅಥವಾ ayushman.shopಗೆ ಡೈರೆಕ್ಟ್ ಹೋಗಿ. ಬುಕ್ ಬೇಕಂದರೆ ಡೈರೆಕ್ಟಾಗಿ ಅಮೆಝಾನ್ ಸಿಗುತ್ತೆ, ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ವೆಬ್ಸೈಟಲ್ಲಿ ತೊಗೊಂಡ್ರೆ ನಿಮಗೆ ಕಿಟ್ ಫ್ರೀ ಬರುತ್ತೆ. ಅಮೆಝಾನಲ್ಲಿ ಕೇವಲ ಬುಕ್ ಬರುತ್ತೆ. ಇಂಗ್ಲೀಷ್ ಬುಕ್ ಇರೋದು ಅದು. ಧನ್ಯವಾದ.